Welcome to Nifty Technical Analysis. Hi friends, June 24 ಎಲ್ಲರೂ ವೈಟಿಂಗ್ ಅಲ್ಲಿ ಇರ್ತೀರಾ. ಎಸ್ ಮಾರ್ಕೆಟ್ ಅಲ್ಲಿ ಮಂತ್ಲಿ ಎಕ್ಸ್ಪೈರಿ ಇದೆ. ಜೊತೆಗೆ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್, ಯಾವ ಲೆವೆಲ್ಸ್ ಅಲ್ಲಿ ಮಾರ್ಕೆಟ್ ಬ್ರೇಕ್ ಆಯ್ತು ಅಂದ್ರೆ ನಮ್ಗೆ ಹೈಯೆಸ್ಟ್ ಪ್ರೀಮಿಯಂ ಬರುತ್ತೆ ಅಂತ ತಿಳ್ಕೊಳಕ್ ರೆಡಿ ಆಗಿರ್ತೀರಾ. ಎಸ್ ನಮ್ ಸ್ಟೂಡೆಂಟ್ ಅಷ್ಟೇ, ಆಲ್ರೆಡಿ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ ಹಾಗೂ ವ್ಯೂವರ್ಸ್. ಸೊ ರೈಟ್, ಹಾಗಾದ್ರೆ ಇನ್ನು ವಿಡಿಯೋ ಮಾಡೋಣ. ನೋಡಿ 24th ಗೆ ಮಾರ್ಕೆಟ್ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಖಂಡಿತದಲ್ಲಿ ನಾವೇನ್ ಕೊಟ್ಟಿದ್ವಿ ಟೆಕ್ನಿಕಲ್ ಅನಾಲಿಸಿಸ್, ಏನು ಅನಾಲಿಸಿಸ್ ಮಾಡಿದ್ವಿ ಅಪ್ಲೋಡ್ ಮಾಡಿರೋ ವಿಡಿಯೋದಲ್ಲಿ, ಇವತ್ತು ಏನಾಯ್ತು ಮಾರ್ಕೆಟ್ ಅಲ್ಲಿ ಅಂತ ಒಂದು ಹಿಂಟ್ ನೋಡ್ಕೊಂಡು ನೆಕ್ಸ್ಟ್ 24th ಗೆ ಹೇಗೆ ಪ್ರಿಪರೇಷನ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ಫಸ್ಟ್ ಗೆ ನಾವು ನೋಡೋದಾದ್ರೆ ಲಾಸ್ಟ್ ವಿಡಿಯೋದಲ್ಲಿ, ಅಂದ್ರೆ ಲಾಸ್ಟ್ ವಿಡಿಯೋ ಯಾರೆಲ್ಲ ಇನ್ನ ನೋಡಿಲ್ಲ, ಒನ್ ಟೈಮ್ ಆ ವಿಡಿಯೋನ ನೋಡಿ. ಬಿಕಾಸ್ ಅದರ ಕನ್ಕ್ಲೂಷನ್ ಪಾರ್ಟ್ ಇವಾಗ ನಾನು ಮಾತಾಡ್ತಾ ಇರೋದು. ನಾಳೆಗೆ ಅಂದ್ರೆ 24th ಏನ್ ಮಾಡ್ಬೇಕು ಅಂತ ಅಲ್ಲ, ಲಾಸ್ಟ್ ವಿಡಿಯೋ ಕನ್ಕ್ಲೂಷನ್ ಪಾರ್ಟ್. ಸೊ ರೈಟ್ ತಿಳ್ಕೊಳ್ಳಿ. ಇಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಮಾರ್ಕೆಟ್ ಗ್ಯಾಪ್ ಡೌನ್ ಆಗುತ್ತೆ ಅಂತ. ಆದ್ರೆ ಏನಾಯ್ತು ಅಂತ ನೋಡೋಣ. ಗ್ಯಾಪ್ ಡೌನ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಆಗಿದ್ವಿ. ಜೊತೆಗೆ ಮಾರ್ಕೆಟ್ ಅಲ್ಲಿ ಕೆಲವೊಂದು ಲೆವೆಲ್ಸ್ ಕೊಟ್ಟಿದ್ವಿ, 740 ಇಂದ 790. ಹಾಗೆ ಮಾರ್ಕೆಟ್ ಅಲ್ಲಿ 690 ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ ಅಂತ 15,690. ಆ ಒಂದು ಪಾಯಿಂಟ್ ಇಂದ ಮಾರ್ಕೆಟ್ ಮೇಲೆ ಹೋಗ್ಬೇಕಾದ್ರೆ ಒಂದ್ಸರಿ 741 ಟಚ್ ಆಗುತ್ತೆ, ಎಗೇನ್ ಸ್ವಲ್ಪ ಡೌನ್ ಆಗಿ ಸೆಕೆಂಡ್ ಟೈಮ್ 740 ಬ್ರೇಕ್ ಆಗ್ತಾ ಇದೆ ಅಂದ್ರೆ ನಮ್ಗೆ ಎಲ್ಲ ಒಂದು ಹೈ ಲೆವೆಲ್ಸ್ ಬ್ರೇಕ್ ಮಾಡುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನು ಬ್ಯಾಂಕ್ ನಿಫ್ಟಿ ಡಿಸ್ಕಷನ್ ಏನಪ್ಪಾ ಮಾಡಿದ್ವಿ ಅಂದ್ರೆ, ಬ್ಯಾಂಕ್ ನಿಫ್ಟಿಯಲ್ಲಿ 34,600 ಇಂದ 34,800 ಸೈಡ್ ವೇಸ್ ಆಗುತ್ತೆ. ಆ ರೇಂಜ್ ಬ್ರೇಕ್ ಆಗ್ಬೇಕು. 34,950 ಬ್ರೇಕ್ ಆದ್ರೆ ಮಾತ್ರ ಇಟ್ಸ್ ಎ ಗುಡ್ ಮೊಮೆಂಟಮ್. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡ್ಬೇಕು ಅಂತಾನು ಡಿಸ್ಕಸ್ ಮಾಡಿದ್ವಿ. ಹಾಗಾದ್ರೆ ಈಗ ನಿಫ್ಟಿಯಲ್ಲಿ ಏನಾಯ್ತು, ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಯ್ತು ಅಂತ ಒಂದ್ಸರಿ ನೋಡೋಣ. ಫಸ್ಟ್ ನಾವು ನಿಫ್ಟಿ ನೋಡೋದಾದ್ರೆ, ಎಸ್ ಇನ್ ದ ಓಪನಿಂಗ್ ನಾವು ಡೌನ್ ಅಂತಾನೆ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವಿಡಿಯೋದಲ್ಲಿ. ಬಟ್ ಇವತ್ತು ಮಾರ್ಕೆಟ್ ಅಲ್ಲಿ ಒಂದ್ ಸ್ಮಾಲ್ ಗ್ಯಾಪ್ ಅಪ್ ಅಂತ ಹೇಳ್ಬೋದು. ನಾರ್ಮಲ್ ಅಂದ್ರೆ ಹ್ಯೂಜ್ ಗ್ಯಾಪ್ ಅಪ್ ಅಲ್ಲ, ನಾರ್ಮಲ್ ಆಗಿ ಗ್ಯಾಪ್ ಅಪ್ ಆಯ್ತು. ಅಲ್ಲಿಂದ ಮಾರ್ಕೆಟ್ ಯಾವುದೇ ರೀತಿಯ ಸಸ್ಟೈನ್ ಆಗ್ಲಿಲ್ಲ. ಒಂದ್ಸರಿ ಮಾರ್ಕೆಟ್ ಎಲ್ಲಿ ಓಪನ್ ಆಯ್ತು ಆ ಪ್ರೈಸ್ ಇಂದ ಡೌನ್ ಫಾಲ್ ಸ್ಟಾರ್ಟ್ ಆದ್ಮೇಲೆ ಟಿಲ್ ಎಂಡ್ ಆಫ್ ದ ಡೇ ವರೆಗೂ ಮಾರ್ಕೆಟ್ ಡೌನ್ ಅಲ್ಲೇ ಇತ್ತು ಹೊರತು ಯಾವುದೇ ಒಂದು ಪಾರ್ಟ್ ಅಲ್ಲೂ ಮಾರ್ಕೆಟ್ ಡೇ ಹೈನ ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡ್ಲಿಲ್ಲ. ಸೊ ಅಲ್ಲಿಗೆ ಮಾರ್ಕೆಟ್ ಟಚ್ ಆಗ್ಲಿಲ್ಲ. ಹಾಗಾಗಿ ಇವತ್ತು ಮಾರ್ಕೆಟ್ ಅಲ್ಲಿ ಒನ್ ಆಫ್ ದ ಸ್ಟ್ರಾಟಜಿ ನೋಡೋದಾದ್ರೆ, ಯಾವಾಗ ಮಾರ್ಕೆಟ್ ಫ್ಲಾಟ್ ಇದೆ, ಎಸ್ ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ 945 ವರೆಗೂ ಮಾರ್ಕೆಟ್ ಇದೇ ತರ ನಿಫ್ಟಿ ಇತ್ತು ಅನ್ಕೊಳ್ಳಿ, ದೆನ್ ಈ ಮಾರ್ಕೆಟ್ ಅಲ್ಲಿ ಏನಿದೆ ಅದ್ರ ಮೇಲೆ ಕಾಲ್ ಬೈ ಮಾಡಿ ಅಂತ. ಎಸ್ ನಮ್ಮ ಒಂದು ಲಾಜಿಕ್ ಪ್ರಕಾರ ಮಾರ್ಕೆಟ್ ನೋಡಿ ಇದೇ ತರನೇ ಇದೆ. ಆದ್ರೆ 945 ಈ ಪಾಯಿಂಟ್ ಬಂದಾಗ ಮಾರ್ಕೆಟ್ ಅದೇ ತರ ಇತ್ತು. ಇದ್ರ ಮೇಲೆ ಯಾರೆಲ್ಲ ಕಾಲ್ ತಗೊಂಡಿದ್ರೆ ಇಟ್ಸ್ ಎ ಬಿಗ್ ಮೊಮೆಂಟಮ್. ಇವತ್ತು ಫಸ್ಟ್ ಆಫ್ ಆಲ್ ಮಾರ್ಕೆಟ್ ಅಲ್ಲಿ ಆ ಲೆವೆಲ್ಸ್ ಬ್ರೇಕ್ ಆಗ್ಲಿಲ್ಲ. ನಮ್ಮ ಟೆಕ್ನಿಕ್ ಪ್ರಕಾರ ಕಾಲ್ ಕಡೆ ಎಂಟ್ರಿ ಬಂದಿಲ್ಲ. ಇನ್ನು ಡೌನ್ ಸೈಡ್ ನೋಡೋದಾದ್ರೆ, ಎಸ್ ಮಾರ್ಕೆಟ್ ಅಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ 790 ಇಂದ 740 ಮಾರ್ಕೆಟ್ ಅಲ್ಲಿ ಸೈಡ್ ವೇಸ್ ಆಗುತ್ತೆ ಅಂತ. ಎಸ್ ಇವತ್ತು ಮಾರ್ಕೆಟ್ ಅಲ್ಲಿ ಜೂನ್ 23 ನೋಡೋದಾದ್ರೆ ಮ್ಯಾಕ್ಸಿಮಮ್ ಟ್ರೇಡ್ ಆಗಿರೋದು 790 ಇಂದ 740. ಈ ಒಂದು 50 ಪಾಯಿಂಟ್ ಅಲ್ಲೇ ಮಾರ್ಕೆಟ್ ಸೈಡ್ ವೇಸ್ ಅಲ್ಲೇ ಟ್ರೇಡ್ ಆಗೋಯ್ತು. ಒಂದ್ಸರಿ 740 ಬ್ರೇಕ್ ಆದಾಗನೇ ಬಿಗ್ ಮೂಮೆಂಟಮ್ ನ ಎಕ್ಸ್ಪೆಕ್ಟ್ ಮಾಡಕ್ಕಾಯ್ತು. ದಟ್ಸ್ ಅ ಪಾಯಿಂಟ್. ಇನ್ನು ಓವರ್ ಆಲ್ ನೋಡೋದಾದ್ರೆ 690 ಇಂದ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗುತ್ತೆ ಅಂತ, ಬಟ್ 690 ಹತ್ರ ಮಾರ್ಕೆಟ್ ಎಲ್ಲೂ ಬೌನ್ಸ್ ಬ್ಯಾಕ್ ಆಗಿಲ್ಲ. ಓವರ್ ಆಲ್ ನಾವು ನೋಡಿದಾಗ ಮಾರ್ಕೆಟ್ ಅಲ್ಲಿ ನಮ್ಮ ಸಪೋರ್ಟ್ಸ್ ಏನಿತ್ತು 790, 740 ಹಾಗೆ 690 ಆ ರೇಂಜ್ ಅಲ್ಲೇ ಮಾರ್ಕೆಟ್ ಬಿಗ್ ಇಂಪ್ಯಾಕ್ಟ್ ನ ಮಾಡಿದೆ. ಹಾಗಾದ್ರೆ ಮಾರ್ಕೆಟ್ ಜೂನ್ 24th ಗೆ ಯಾವ ಲೆವೆಲ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಸೊ ರೈಟ್ ಫ್ರೆಂಡ್ಸ್, ಇನ್ನು ಮಾರ್ಕೆಟ್ ಅಲ್ಲಿ ಲೈವ್ ಮಾರ್ಕೆಟ್ ಅಲ್ಲಿ ನಾವ್ ಏನ್ ಮಾಡಿದ್ವಿ ಅಂದ್ರೆ, ಓಪನಿಂಗ್ ಅಲ್ಲೇ ಒಂದು ಟ್ರೇಡ್ ನ ತಗೊಂಡ್ವಿ ಅರೌಂಡ್ 85-90 ರುಪೀಸ್ಗೆ. ಅದು 160 ವರೆಗೂ ಮಾರ್ಕೆಟ್ ಕ್ಲೋಸ್ ಆಯ್ತು. ಅರೌಂಡ್ 15,850 ಕಾಲ್ ನ ಪುಟ್ ನ ತಗೊಂಡಿದ್ವಿ. ಇನ್ನು ಲೈವ್ ಸೆಷನ್ ಕ್ಲೋಸ್ ಆಗ್ಬೇಕಾದ್ರೆ ನಮ್ಮ ಸ್ಟೂಡೆಂಟ್ ಗೆ ಕೆಲವೊಂದೆರಡು ಸ್ಟ್ರೈಕ್ ಪ್ರೈಸ್ ನ ಡಿಸಿಷನ್ ಕೊಟ್ಟಿದ್ವಿ. ಒಂದು 750 ಕಾಲ್, ಒಂದು 800 ಪುಟ್. ಸೊ ಮಾರ್ಕೆಟ್ ಅಲ್ಲಿ ಒನ್ಸ್ ಹೈ ವೊಲಟಾಲಿಟಿ ಇದ್ದಿದ್ರಿಂದ ನಾವು ಕೊಟ್ಟಂತ ಕಾಲ್ ಕಡೆ ಎಂಟ್ರಿ ಬರ್ಲಿಲ್ಲ. ನೋಡಿ ಕಾಲ್ ಕಡೆ 92 ಎಂಟ್ರಿ ಬರ್ಲಿಲ್ಲ. ಇನ್ನು ಪುಟ್ ಕಡೆ ನೋಡೋದಾದ್ರೆ, ಎಸ್ ನಮ್ಮ ಎಂಟ್ರಿಗೂ ಎಕ್ಸಾಕ್ಟ್ ಒಂದು 10 to 50 ಪೈಸಲ್ಲಿ ಎಂಟ್ರಿ ಪ್ರೈಸ್ ಹತ್ರ ಬಂದಿತ್ತು. ಸ್ಟಾಪ್ ಲಾಸ್ 50 ಪೈಸೆ ಹತ್ರನೇ ನಿಯರೆಸ್ಟ್ ಇತ್ತು. ಯಾರಾದ್ರೂ ಮಾನಿಟರ್ ಮಾಡಿ ಸೆಕೆಂಡ್ ಎಂಟ್ರಿ ತಗೊಂಡಿದ್ರೆ ಇಟ್ಸ್ ಎ ಗುಡ್ ಪ್ರಾಫಿಟ್. ಫಸ್ಟ್ ಎಂಟ್ರಿ ಮಾಡಿದ್ರೆ ಒಂದು ಸ್ಮಾಲ್ ರಿಸ್ಕ್ ತಗೊಂಡಿರ್ತಾರೆ, ಒಂದು 10 ಪಾಯಿಂಟ್ಸ್ ಅಂತ ಹೇಳ್ತಾ ಇದೀನಿ. ಹಾಗಾಗಿ ನಾನ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಇಲ್ಲ. ಬಿಕಾಸ್ ನಾವು ಕೊಟ್ಟಿದ್ವಿ ಈ ತರ ಮಾಡ್ಬೇಕು ಅಂತ, ಬಟ್ ರಿಸ್ಕ್ ಇದ್ದೇ ಇರುತ್ತಲ್ವಾ. ನೋಡಿ ಈ ಒಂದು ಪಾಯಿಂಟ್ ಅಲ್ಲಿ ರಿಸ್ಕ್ 83 ಇಂದ 70 ಅಂದ್ರೆ ಒಂದು 10 ರುಪೀಸ್ ಅಂದ್ರೆ ಒಂದು ಲಾಟ್ಗೆ ಒಂದು 1,000 ರುಪೀಸ್ ರಿಸ್ಕ್ ಅಂತ ಹೇಳ್ಬೋದು. ಆ ಒಂದು ರಿಸ್ಕ್ ಇವತ್ತಾಗಿರೋದ್ರಿಂದ ನಾವು ಅದನ್ನ ಪ್ರಾಫಿಟ್ ಅಂತ ಕನ್ವರ್ಟ್ ಆಗಿ ಮಾತಾಡ್ತಾ ಇಲ್ಲ. ಇನ್ನು ಕಾಲ್ ಕಡೆ ಎಂಟ್ರಿನೇ ಬಂದಿಲ್ಲ. ಇದು ನಿಫ್ಟಿಯ ಪಾಯಿಂಟ್ ಆದ್ರೆ, ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋಣ. ಇವತ್ತು ನಿಫ್ಟಿ ಬ್ಯಾಂಕ್ ನಿಫ್ಟಿಯಲ್ಲಿ ಇರೋಕ್ಕಿಂತ ಬ್ಯಾಂಕ್ ನಿಫ್ಟಿ ನೋಡಿ ಮ್ಯಾಕ್ಸಿಮಮ್ ನಮ್ಮ ಒಂದು ರೇಂಜ್ ಏನ್ ಕೊಟ್ಟಿದ್ವಿ 34,600 ಇಂದ 34,800 ಆ ಒಂದು ರೇಂಜ್ ಅಲ್ಲೇ ಕಂಪ್ಲೀಟ್ ಡೇ ಮಾರ್ಕೆಟ್ ಟ್ರೇಡ್ ಆಗಿದೆ. ಯಾವುದೇ ರೀತಿಯ ಅಪ್ ಡೌನ್ ಆಗಿಲ್ಲ. ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ಇವತ್ತು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಒನ್ ಡೇ ಮುಂಚೆನೆ ಮ್ಯಾಕ್ಸಿಮಮ್ ಎಕ್ಸ್ಪೈರಿ ತರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಆದ್ರೆ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿಯ ಮೂಮೆಂಟಮ್ ತೋರಿಸ್ತಿಲ್ಲ.
ಎಕ್ಸ್ಪೈರಿ ತರ ಬಿಗ್ ಮೂಮೆಂಟಮ್ ತೋರಿಸಿಲ್ಲ. ನೋಡಿ ಇಲ್ಲಿ ನೋಡ್ಬೇಕಾದ್ರೆ ಇಂಟ್ರೋಡೇನಲ್ಲಿ ಯಾರೆಲ್ಲ ಕಾಲ್ ತಗೊಂಡಿದ್ರೆ ಕಂಟಿನ್ಯೂಸ್ ಆಗಿ ಸ್ವಲ್ಪ ಮೇಲೋಗಿದೆ, ಸಡನ್ ಫಾಲ್. ಇವತ್ತು ಹೇಗಿತ್ತು ಅಂದ್ರೆ ಇಂಟ್ರೋಡೇ ಟ್ರೇಡ್ ಮಾಡಿರೋರಿಗೆ ಗೊತ್ತಾಗ್ತಾ ಇರುತ್ತೆ. ಕಾಲ್ ಅಂತ ನಾವು ತಗೊಂಡಾಗ ಒಂದು 75 ರೂಪಾಯಿಂದ ಒಂದು 80 ರೂಪಾಯಿ ಮೂವ್ ಆಗಕ್ಕೆ ಒಂದು 20-25 ಮಿನಿಟ್ಸ್ ತಗೊಳುತ್ತೆ. ಒಂದ್ ಕ್ಯಾಂಡಲ್ ಫಾಲ್ ಆಯ್ತು ಅಂದ್ರೆ ನಮ್ಮ ಎಲ್ಲಾ ಪ್ರೀಮಿಯಂ ಶ್ರಿಂಕ್ ಆಗುತ್ತೆ. ಅದೇ ತರನೇ ಇವತ್ತು ಮಾರ್ಕೆಟ್ ಆಗ್ತಾ ಇತ್ತು. ಇಟ್ಸ್ ಅ ಗುಡ್ ಮಾರ್ಕೆಟ್ ಅಂತ ಹೇಳಕ್ಕಾಗಲ್ಲ. ಓಪನಿಂಗ್ ಅಲ್ಲಿ ಯಾರು ಪುಟ್ ತಗೊಂಡ್ರು ಅವ್ರಿಗೆ ಗುಡ್ ಪ್ರಾಫಿಟ್. ಅದರ್ವೈಸ್ ಮಾರ್ಕೆಟ್ ಅಲ್ಲಿ ಈ ಒಂದು ರೆಸಿಸ್ಟೆನ್ಸ್ ಹತ್ರ ಯಾರು ತಗೊಂಡ್ರು ಅವ್ರಿಗೆ ಗುಡ್ ಪ್ರಾಫಿಟ್. ಅವ್ರು ಗೊತ್ತಿರೋರು ಮಾತ್ರ ಟೆಕ್ನಿಕಲ್ ಲೆವೆಲ್ ಅಲ್ಲಿ ಇವತ್ತು ಗುಡ್ ಪ್ರಾಫಿಟ್ ಮಾಡಕ್ಕಾಯ್ತು. ಅಥವಾ ಪೊಸಿಷನ್ ಟ್ರೇಡ್ ಯಾರು ಮಾಡ್ತಾರೆ ಅವ್ರಿಗೆ ಗುಡ್ ಪ್ರಾಫಿಟ್ ಅಂತ ಹೇಳ್ಬೋದು. ಸೊ ಯಾಕಂದ್ರೆ ಎಕ್ಸ್ಪೈರಿ ಡೇಗೆ ಒನ್ ಡೇ ಮುಂಚೆನೆ ಈ ತರ ಆಗಿದೆ ಮಾರ್ಕೆಟ್ ಅಂದ್ರೆ ಎಕ್ಸ್ಪೈರಿ ಡೇ ಏನ್ ಇರ್ಬೋದು, ಯಾವ ಲೆವೆಲ್ಸ್ ಬ್ರೇಕ್ ಆದ್ರೆ ಜಾಕ್ ಪಾಟ್ ಇದೆಯಾ ಇಲ್ವಾ ಚೆಕ್ ಮಾಡೋಣ. ಸೊ ರೈಟ್, ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ನೋಟಿಫಿಕೇಶನ್ ಬಟನ್ ಆನ್ ಮಾಡಿ, ಬಿಕಾಸ್ ನಮ್ಮ ಲೇಟೆಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಅಲ್ಲಿ ಮೆಸೇಜ್ ಬರುತ್ತೆ, ದೆನ್ ನೀವು ನೋಡ್ಕೊಳ್ಬಹುದು. ಹಾಗೆ ಇನ್ನು ಜೂನ್ 24 ಆಪ್ಷನ್ ಎಕ್ಸ್ಪೈರಿಗೆ ಏನೆಲ್ಲ ಪ್ರಿಪರೇಷನ್ ಇದೆ, ಯಾವ್ದು ಗುಡ್ ಟೈಮ್ ಇದೆ ಟ್ರೇಡ್ ಮಾಡೋದಕ್ಕೆ, ಮೈನ್ ಅದೇ ಬೇಕಲ್ವಾ. ಸೊ ಎರಡನ್ನೂ ಇವಾಗ ಡಿಸ್ಕಸ್ ಮಾಡಕ್ ಹೋಗ್ತಾ ಇದೀವಿ. ಫಸ್ಟ್ ನಾವು ನೋಡೋದಾದ್ರೆ ಕೋರಿಲೇಷನ್ ನೋಡೋಣ, ನಿಫ್ಟಿ ಬ್ಯಾಂಕ್ ನಿಫ್ಟಿಗೆ ಏನ್ ಹೇಳ್ತಾ ಇದೆ ಅಂತ. ಎಸ್, ಇಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಾವು ನೋಡ್ಬೇಕಾದ್ರೆ ಎಸ್ ನಿಫ್ಟಿಯಲ್ಲಿ ಒಂದು ಪಾರ್ಟ್ ಆಫ್ ದ ಟೈಮ್ ನೋಡೋದಾದ್ರೆ ಒಂದು ಸ್ಮಾಲ್ ಸಪೋರ್ಟ್ ತಗೊಂಡು ಸ್ವಲ್ಪ ರೀಟ್ರೇಸ್ ಆಗೋ ತರ ಕಾಣಿಸ್ತಾ ಇದೆ ನಿಫ್ಟಿ. ಆದ್ರೆ ಬ್ಯಾಂಕ್ ನಿಫ್ಟಿ ಮಾತ್ರ ನಾಳೆ ಓವರ್ ಆಲ್ ದ ಡೇ ಆಲ್ಮೋಸ್ಟ್ ಪುಟ್ ಕಡೆನೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಒಂದು ಟೆಕ್ನಿಕಲ್ ಲೆವೆಲ್ಸ್ ನ ಇಲ್ಲೇನೋ ಒಂದು ಕ್ಯಾಂಡಲ್ ಬಿಗ್ ಕ್ಯಾಂಡಲ್ ಇದೆ, ಈ ಕ್ಯಾಂಡಲ್ ಇಂದ ಕೆಳಗಡೆ ಕ್ಲೋಸಿಂಗ್ ಬಂದಿರೋದ್ರಿಂದ ಆಲ್ಮೋಸ್ಟ್ ಮಾರ್ಕೆಟ್ ಡೌನ್ ಅಂತಾನೆ ನಾವು ನಾಳೆ ಬ್ಯಾಂಕ್ ನಿಫ್ಟಿಯಲ್ಲಿ ಕನ್ಸಿಡರ್ ಮಾಡಬಹುದು. ಇದು ಇವತ್ತು ಕ್ಲಾರಿಟಿ ಕೊಡ್ತಾ ಇದೆ. ನಿಫ್ಟಿ ನೋಡಿ ಆಲ್ಮೋಸ್ಟ್ ನಿಫ್ಟಿನೂ ಕೊಟ್ಟಿದ್ಯಾ ಬಿಗ್ ಕ್ಯಾಂಡಲ್, ಡೇಟ್ ನೋಡ್ಬೇಡಿ, ದಿಸ್ ಕ್ಯಾಂಡಲ್ ನೋಡ್ಕೊಳ್ಳಿ, ಆಲ್ರೆಡಿ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಹಂಗಂದ್ರೆ ಒಂದು ನಮ್ಗೆ ಡಿಸಿಷನ್ ಆಯ್ತು ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಎರಡು ಡೌನ್ ಸೈಡ್ ಅಲ್ಲಿ ಅಂತ. ಆದ್ರೆ ಡೌನ್ ಸೈಡ್ ಅಂತ ನಾವು ಫಸ್ಟ್ ಡಿಸಿಷನ್ ಮಾಡಕ್ಕಾಗಲ್ಲ, ನಾಳೆ ಎಕ್ಸ್ಪೈರಿ ಇರೋದ್ರಿಂದ ರೋಲ್ ಓವರ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಕೆಲವರು ಆಲ್ರೆಡಿ ಯಾರಾದ್ರೂ ಬೈ ಮಾಡ್ಕೊಂಡಿರ್ತಾರೆ ಅನ್ಕೊಳ್ಳಿ ಪೊಸಿಷನ್, ಅದನ್ನೆಲ್ಲ ಸೆಲ್ ಮಾಡ್ತಾ ಇರ್ತಾರೆ. ಆ ಸೆಲ್ಲಿಂಗ್ ಪ್ರೆಷರ್ ಗೆ ಮಾರ್ಕೆಟ್ ಡ್ರಾಪ್ ಆಗುತ್ತೆ. ಅಗೇನ್ ಸೆಲ್ ಮಾಡ್ಬೇಕಾದ್ರೆ ಕೆಲವೊಂದು ಲಾಸ್ ಅಲ್ಲಿ ಇದ್ರೆ ಇಮಿಡಿಯೇಟ್ ಆಗಿ ಏನ್ ಮಾಡ್ತಾರೆ, ನೆಕ್ಸ್ಟ್ ವೀಕ್ ಆದ್ರೂ ಬರ್ಬೋದು ಅಂತ ಅದೇ ಪೊಸಿಷನ್ ನ ಬೈ ಮಾಡ್ಕೊಳ್ತಾರೆ ನೆಕ್ಸ್ಟ್ ಮಂತ್ ಕಾಂಟ್ರಾಕ್ಟ್ ಅಲ್ಲಿ. ಆಗ ಮಾರ್ಕೆಟ್ ಇಮಿಡಿಯೇಟ್ ಆಗಿ ಅಪ್ ಆಗೋ ಚಾನ್ಸಸ್ ಇರುತ್ತೆ. ಈ ಒಂದು ಆಕ್ಷನ್ ನಡೆಯೋದ್ರಿಂದ ಹೈ ವಾಲಟಿಲಿಟಿ ಇರುತ್ತೆ ಮಾರ್ಕೆಟ್ ಅಲ್ಲಿ. ಸ್ಟಾಕ್ಸ್ ಅಲ್ಲಿ ವಾಲಟಿಲಿಟಿ ಇದೆ ಅಂದ್ರೆ ಆಬ್ವಿಯಸ್ಲಿ ಇಂಡೆಕ್ಸ್ ಅಲ್ಲೂ ಅದು ಇಂಪ್ಯಾಕ್ಟ್ ಆಗುತ್ತೆ. ಅದಕ್ಕೆ ನಾವು ಆಪ್ಷನ್ ಎಕ್ಸ್ಪೈರಿ ಡೇಸ್ ಸ್ವಲ್ಪ ಕೇರ್ ತಗೊಳ್ಳಿ ಅಂತ ಇರ್ತೀವಿ. ಹೈ ವಾಲಟಿಲಿಟಿ, ಫಾರ್ ಎಕ್ಸಾಂಪಲ್ ಹೈ ವಾಲಟಿಲಿಟಿ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ನಿಮ್ಗೆ, ನೋಡಿ ಇಲ್ಲಿ ಇದೊಂದು ಪುಟ್ಟು ಜನರಲ್ ಆಗಿ ಕಾಣಿಸ್ತಾ ಇದೆಯಾ, ಪ್ರತಿಯೊಂದು ಕಡೆ ಮೇಲ್ಗಡೆ ಸ್ಪೈಕ್ ಬಾಟಮ್ ಸ್ಪೈಕ್, ಕ್ಲಾರಿಟಿ ಆಗಿ ಮಾರ್ಕೆಟ್ ಮೂವ್ಮೆಂಟಮ್ ಆಗ್ಲಿಲ್ಲ. ಇಲ್ಲಿ ನೀವು ನೋಡೋದಾದ್ರೆ ನೋಡಿ ಒಂದೇ ಒಂದು ಕ್ಯಾಂಡಲ್ ಮಾರ್ಕೆಟ್ 98 ಇಂದ ಅರೌಂಡ್ 120 ಇಮಿಡಿಯೇಟ್ ಆಗಿ ನೋಡಿ ಬುಕ್ ಮಾಡ್ಲಿಲ್ಲ ಅಂದ್ರೆ ಏನಾಗ್ತಾ ಇತ್ತು, ಇಟ್ಸ್ ಕಾಲ್ ವಾಲಟಿಲಿಟಿ ಅಂತೀವಿ. ಇಲ್ಲಿ ಮಾರ್ಕೆಟ್ ಹೈ ಬ್ರೇಕ್ ಆಯ್ತು ಅಂತ ಎಷ್ಟೊಂದು ಜನ ಟೆಕ್ನಿಕಲಿ ತಗೊಂಡಿರ್ತಾರೆ, ಇಮಿಡಿಯೇಟ್ ಆಗಿ ಮಾರ್ಕೆಟ್ ಫಾಲ್ ಆಯ್ತು. ಇನ್ನೊಂದು ಟಾಪಿಕ್ ನೋಡೋದಾದ್ರೆ ನೋಡಿ ಮಾರ್ಕೆಟ್ ಅಲ್ಲಿ ಇಲ್ಲಿ ಪುಟ್ ಅಂತ ಕರಿತೀವಿ, ಮಾರ್ಕೆಟ್ ಮೇಲ್ಗಡೆ ಇದೆಯಾ, ಆದ್ರೆ ಪುಟ್ ನೋಡಿ ಮಾರ್ಕೆಟ್ ಕೆಳಗಡೆ ಬರ್ತಾ ಇದ್ರು ನಮ್ಗೆ ಪ್ರೀಮಿಯಂ ಅಷ್ಟೊಂದು ಸಫಿಶಿಯಂಟ್ ಆಗಿ ಆಡ್ ಆಗೋದಿಲ್ಲ. ಈ ಚಾಲೆಂಜಸ್ ಎಕ್ಸ್ಪೈರಿ ಡೇ ನಲ್ಲಿ ಇರುತ್ತೆ, ಹಾಗಾಗಿ ಸ್ವಲ್ಪ ಟೇಕ್ ಕೇರ್ ಮಾಡ್ಬೇಕು, ಹುಷಾರಾಗಿ ನೋಡ್ಕೊಳ್ಳಿ. ಎಸ್, ಹಾಗಾದ್ರೆ ನಿಫ್ಟಿ ಲೆವೆಲ್ಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಗೆ ನಾವು ನೋಡೋದಾದ್ರೆ ನಿಫ್ಟಿ ಏನೊಂದು ಇವತ್ತು ಟ್ರೇಡ್ ಆಗಿತ್ತು 15,740 ಇಂದ 790, ದಟ್ಸ್ ಕಾಲ್ ಸೈಡ್ ವೇಸ್ 80% ಆಫ್ ದ ಮಾರ್ಕೆಟ್ ಟ್ರೇಡ್ ಆಗಿದೆ. ಈಗ ಕಮಿಂಗ್ ಡೇಸ್ ಅಲ್ಲಿ ಅಂದ್ರೆ ಜೂನ್ 24 ಗೆ ಏನ್ ಇಂಡಿಕೇಟ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಜೂನ್ 24 ಗೆ ಮಾರ್ಕೆಟ್ ಇದೇ ಟ್ರೆಂಡ್ ಕಂಟಿನ್ಯೂ ಆಗುತ್ತಾ ಅಂದ್ರೆ ಸ್ವಲ್ಪ ಗ್ಯಾಪ್ ಡೌನ್ ಅಥವಾ ಫ್ಲಾಟ್ ಓಪನಿಂಗ್ ಅಂತ ಕರಿಬಹುದು. ಯಾವ ರೇಂಜ್ ಅಲ್ಲಿ ಮಾರ್ಕೆಟ್ ಓಪನ್ ಆಗ್ಬೋದು ಅಂದ್ರೆ 660 ಇಂದ 710 ಈ ರೇಂಜ್ ಅಲ್ಲಿ ಮಾರ್ಕೆಟ್ ನಾಳೆ ಓಪನ್ ಆಗುತ್ತೆ ಜೂನ್ 24. ಇಟ್ಸ್ ಎ ಗುಡ್ ಸೈನ್ ಅಂತ ಹೇಳಿದ್ರೆ ಎಸ್ ಡೆಫಿನೆಟ್ ಆಗಿ ಮಾರ್ಕೆಟ್ ಅಲ್ಲಿ ಗುಡ್ ಸೈನ್ ಅಂತಾನೆ ಹೇಳ್ಬೋದು. ಬಿಟ್ವೀನ್ ನಂಬರ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂದ್ರೆ ಒಂದ್ಸರಿ ಮಾರ್ಕೆಟ್ ಅಲ್ಲಿ 710 ಬ್ರೇಕ್ ಆಗ್ತಾ ಇದೆ ಅಂತ ಹೇಳಿದ್ರೆ ಎಸ್ ಮಾರ್ಕೆಟ್ ಅಲ್ಲಿ ನಾವು ಅಪ್ ಟ್ರೆಂಡ್ ನ ತಗೊಳ್ಬಹುದು. ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಇವತ್ತು 15,860 ಇಂದ 15,660 ಅಂತ ಇಟ್ಕೊಳ್ಳೋಣ, ಅಪ್ರಾಕ್ಸಿಮೇಟ್ 200 ಪಾಯಿಂಟ್ ಏನ್ ಫಾಲ್ ಆಯ್ತು ಇವತ್ತು ಮಾರ್ಕೆಟ್ ಅಲ್ಲಿ ಪೀಕ್ ಇಂದ ಡಿಸ್ಕಸ್ ಮಾಡ್ತಾ ಇದೀವಿ. ಆ ಪೀಕ್ ಇಂದ 200 ಪಾಯಿಂಟ್ ಫಾಲ್ ಆಯ್ತು ಅಂದ್ರೆ ಈ ಒಂದು ಪಾಯಿಂಟ್ ಇಂದ ಅಂದ್ರೆ 15,660 ಇಂದ ಪ್ಲಸ್ ಒಂದು 100 ಪಾಯಿಂಟ್ ಅಂತ ಹೇಳಿದ್ರು 15,700 ವರೆಗೂ ಮಾರ್ಕೆಟ್ ಮೂವ್ ಆಗ್ಬೇಕು. ಆ ಒಂದು ಪಾಯಿಂಟ್ ಅಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. 15,710 ವರೆಗೂ ಹೋಗೋದು ಕಾಮನ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಒಂದ್ಸರಿ 710 ಬ್ರೇಕ್ ಆಗ್ತಾ ಇದೆ ಅಂದ್ರೆ ಅಲ್ಲಿಂದ ಟ್ರೆಂಡ್ ಕ್ಲಾರಿಟಿ ಸಿಗ್ತಾ ಇದೆ ಅಂತ 760, 810 ವರೆಗೂ ಮಾರ್ಕೆಟ್ ಕಂಫರ್ಟ್ ಆಗಿ ಹೋಗುತ್ತೆ. 810 ಬಂದಾಗ ಮತ್ತೆ ಸ್ವಲ್ಪ ವಾಚ್ ಮಾಡ್ಬೇಕಾಗತ್ತೆ. ಸೊ ಒಂದ್ಸರಿ 710 ಬ್ರೇಕ್ ಆಯ್ತು ಅಂದ್ರೆ ಇಟ್ಸ್ ಕಂಫರ್ಟ್ ಆಗಿ 810, 860 ವರೆಗೂ ಮಾರ್ಕೆಟ್ ಗುಡ್ ಮೂಮೆಂಟಮ್ ಕೊಡುತ್ತೆ.
ಹಾಗಾದ್ರೆ ನಾಳೆ ಏನಾದ್ರು ಮಾರ್ಕೆಟ್ ಅಲ್ಲಿ ಆಲ್ ಟೈಮ್ ಹೈ ಏನಾದ್ರು ಬ್ರೇಕ್ ಆಗುತ್ತಾ ಅಂತ ನಿಮ್ ಎಕ್ಸ್ಪೆಕ್ಟೇಷನ್ ಇದ್ರೆ ಸ್ವಲ್ಪ ಹೋಲ್ಡ್ ಮಾಡಿ. ನಾಳೆ ಬ್ರೇಕ್ ಆಗುವಂತ ಯಾವುದೇ ಚಾನ್ಸಸ್ ಕಾಣಿಸ್ತಾ ಇಲ್ಲ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಏನೇ ಮೂಮೆಂಟಮ್ ಆದ್ರೂ ಮ್ಯಾಕ್ಸಿಮಮ್ 15900 ಗೆ ಬಂದು ಮಾರ್ಕೆಟ್ ನಿಂತ್ಕೊಳ್ಬಹುದು. ಸೊ 900 ನ ಬ್ರೇಕ್ ಮಾಡುವಂತ ಯಾವುದೇ ಚಾನ್ಸಸ್ ಇಲ್ಲ. ಹಾಗನ್ಬಿಟ್ಟು ಅಗ್ರೆಸಿವ್ ಆಗಿ ಬೈ ಮಾಡಕ್ ಹೋಗ್ಬೇಡಿ. ನಾಳೆ ಮಾರ್ಕೆಟ್ 710 ಬ್ರೇಕ್ ಆಗ್ತಾ ಇದೆ. ಕನ್ಕ್ಲೂಷನ್ 760 810 ವರೆಗೂ ಮಾರ್ಕೆಟ್ ವೆರಿ ಗುಡ್ ಮೂಮೆಂಟಮ್ ಸಿಗುತ್ತೆ. 810 ಹತ್ರ ಬಂದಾಗ ಮಾರ್ಕೆಟ್ ಸ್ವಲ್ಪ ಸ್ಟ್ರಗಲ್ ಆಗುತ್ತೆ. ಇದು ಯಾವಾಗ ಮಾರ್ಕೆಟ್ ಅಲ್ಲಿ ಬಿಟ್ವೀನ್ ನಂಬರ್ಸ್ ಅಲ್ಲಿ ಓಪನ್ ಆದಾಗ, ಐದರ್ ಮಾರ್ಕೆಟ್ ಗ್ಯಾಪ್ ಅಪ್ ಆದಾಗ ಈ ಒಂದು ಕಂಡೀಷನ್. ಇನ್ನು ಮಾರ್ಕೆಟ್ ಅಲ್ಲಿ ಫ್ಲಾಟ್ ಓಪನಿಂಗ್ ಅಥವಾ ಡೌನ್ ಸೈಡ್ ಆಗ್ತಾ ಇದೆ ಅಂತ ಹೇಳಿದ್ರೆ ಕರೆಂಟ್ ಮಾರ್ಕೆಟ್ ಅಲ್ಲಿ 15,690 ಹತ್ರ ಮಾರ್ಕೆಟ್ ಕ್ಲೋಸ್ ಆಗಿದೆ. ಈ ಒಂದು ಡ್ರಾಪ್ ನಾವು ನೋಡೋದಾದ್ರೆ 660 ಇದು ಸಪೋರ್ಟ್ ಆಗುತ್ತೆ. ಒಂದ್ಸರಿ ಮಾರ್ಕೆಟ್ ಬ್ರೇಕ್ ಆಯ್ತು ಅಂತ ಅನ್ಕೊಳ್ಳಿ 660 ಇಂದ ಎಸ್ ಬಿಗ್ ಫಾಲ್ ಎಕ್ಸ್ಪೆಕ್ಟೇಷನ್ ಇದೆ. ಒಂದ್ಸರಿ ಮಾರ್ಕೆಟ್ ಇಲ್ಲಿಂದ ಕ್ರಾಸ್ ಆಗ್ತಾ ಇದೆ ಅಂದ್ರೆ 610 570 520. ನಾಳೆ ಎಕ್ಸ್ಪೈರಿಯ ಮೇಜರ್ ಸಪೋರ್ಟ್ ಬಂದು 15,520. ದಿಸ್ ಆರ್ ಮೇಜರ್ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಈ ಪಾಯಿಂಟ್ ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ ನಾಳೆ ಮಾರ್ಕೆಟ್ ಅಲ್ಲಿ. ನಾವು ನೋಡ್ಕೊಳ್ಬೇಕು 660 ಬ್ರೇಕ್ ಆಗ್ತಾ ಇದೆ ಅಂದ್ರೆ ಯಾವುದೇ ರೀತಿಯ ಸಪೋರ್ಟ್ ಆಗ್ಲಿ ಬೌನ್ಸ್ ಬ್ಯಾಕ್ ಆಗುತ್ತಾಗ್ಲಿ ಆತರ ಏನು ಇಲ್ಲ. ವೆರಿ ಕ್ಲಾರಿಟಿಯಾಗಿ ಮಾರ್ಕೆಟ್ ಬಂದ್ಬಿಡುತ್ತೆ. ಬಿಕಾಸ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನಾವು ವೆಯ್ಟ್ ಮಾಡ್ತಾ ಇದೀವಿ. June 23 ನಾವು ವೆಯ್ಟ್ ಮಾಡಿದ್ವಿ 15,630 ವೆರಿ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಆದ್ರೆ ಮಾರ್ಕೆಟ್ ಅಲ್ಲಿ ಈ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿರೋದ್ರಿಂದ June 24 ಗೆ 15,630 ಇಂಪ್ಯಾಕ್ಟ್ ಆಗ್ತಾ ಇಲ್ಲ, 15,610 ಇಂಪ್ಯಾಕ್ಟ್ ಆಗ್ತಾ ಇದೆ. ಸ್ವಲ್ಪ ಕೇರ್ ತಗೊಳ್ಳಿ. ಇದು ನಿಫ್ಟಿಯ ಲೆವೆಲ್ಸ್. ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಬರೋದಾದ್ರೆ ಎಸ್ ಎರಡರಲ್ಲೂ ಕೋರಿಲೇಷನ್ ನಾವು ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ವೆರಿ ವೆರಿ ಅಗ್ರೆಸಿವ್ ಡೌನ್ ಅಂತ ಇದೆ. ಹಾಗಾಗಿ ನಾವೇನ್ ಮಾಡ್ಬೋದು ಅಂದ್ರೆ ಎಸ್ ಡೌನ್ ಕಡೆ ಏನ್ ಮಾಡ್ಬೋದು ಅಂತ ನೋಡ್ಕೊಳ್ಳೋಣ ಯಾವ ಲೆವೆಲ್ಸ್ ಬ್ರೇಕ್ ಆದ್ರೆ. ಸೊ ರೈಟ್ ಫ್ರೆಂಡ್ಸ್, ಒಂದು ಇನ್ಫಾರ್ಮೇಶನ್ ನೋಡಿ, ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಇಟ್ಸ್ ನಾಟ್ ಎ ಈಸಿ. ಪ್ರಪಂಚದಲ್ಲಿ ನೀವು ಹಣ ಮಾಡ್ಬೇಕಂದ್ರೆ ಯಾವುದೇ ಒಂದು ಬಿಸ್ನೆಸ್ ಆಗ್ಲಿ ಒಂದು ಜಾಬ್ ಆಗ್ಲಿ ಅಥವಾ ಏನೇ ಒಂದು ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾವ್ ಹೇಳ್ಬೋದು ನೀವು ಜಾಬ್ ಮಾಡ್ತಾ ಇದ್ದೀರಾ, ಅರ್ನ್ ಮಾಡಕ್ ಸ್ವಲ್ಪ ಆ ಕಡೆ ಆಯ್ತು ಅಂದ್ರೆ ಬೇರೆಯವ್ರನ್ನ ಕಂಪೇರ್ ಮಾಡ್ತೀವಿ. ಅವ್ರ ಅರ್ನಿಂಗ್ಸ್ ಅವ್ರ ಜಾಬ್ ಈಸಿ ಇದೆಯಪ್ಪ, ಅರ್ನಿಂಗ್ಸ್ ಮಾಡ್ತಾರೆ, ಇವ್ರ ಕೆಲಸ ಚೆನ್ನಾಗಿದೆ. ಆತರ ಅಲ್ಲ ಮಾರ್ಕೆಟ್ ಅಲ್ಲಿ. ಸೊ ಲೈಫ್ ಅಲ್ಲಿ ಯಾರಿಗೆ ಆಗ್ಲಿ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರದೇ ಆದಂತ ರಿಸ್ಕ್ ರಿವಾರ್ಡ್ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ಸ್ಟಾಕ್ ಮಾರ್ಕೆಟ್ ಅಷ್ಟೇ. ನಿಮ್ ಕೊಲೀಗ್ ಯಾರೋ ಒಬ್ರು, ನಿಮ್ ಫ್ರೆಂಡ್ಸ್ ಯಾರೋ ಒಬ್ರು, ನಿಮ್ ಪಕ್ಕದಲ್ಲಿ ಯಾರೋ ಒಬ್ರು ಹಣ ಮಾಡ್ತಾ ಇದಾರೆ ಅಂದ್ರೆ ಅದಕ್ಕೆ ತಕ್ಕಂಗೆ ಅವರು ರಿಸ್ಕ್ಗೂ ರೆಡಿ ಇರ್ತಾರೆ. ನೀವು ಅವ್ರು ಯಾರೋ ಹೇಳಿದ್ರು ಅಂತ ಸ್ಟಾಕ್ ಮಾರ್ಕೆಟ್ಗೆ ತಕ್ಕಂತ ಜಂಪ್ ಮಾಡ್ಬಿಟ್ಟು ಎಂಟ್ರಿ ತಗೊಂಡು ನಿಮ್ಮ ಕ್ಯಾಪಿಟಲ್ ನ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂದ್ರೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಎಲ್ಲೆಲ್ಲಿ ಸಪೋರ್ಟ್ ತಗೊಳುತ್ತೆ, ಎಲ್ಲೆಲ್ಲಿ ರೆಸಿಸ್ಟೆನ್ಸ್ ಆಗುತ್ತೆ, ಯಾವ ರೀತಿಯ ಪ್ಯಾಟರ್ನ್ ಬರುತ್ತೆ ಅಂತ ಹೇಳಿ ಯಾಕೆ ಹೇಳ್ಕೊಡ್ತಾ ಇದೀವಿ ಅಂದ್ರೆ ಎಸ್ ಒನ್ ಡೇ ಮುಂಚೆ ನೀವು ಪ್ರಿಪೇರ್ಡ್ ಆದಾಗ ಏನಾದ್ರೂ ಒಂದು ಆಕ್ಷನ್ ತಗೊಳಕಾಗತ್ತೆ. ನೂರಾರು ಜನ ಆಲ್ರೆಡಿ ನಮ್ಮ ಸಬ್ಸ್ಕ್ರೈಬರ್ ಯಾರಿದ್ದಾರೆ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇರೋರು ತುಂಬಾ ಜನ ಇರೋದ್ರಿಂದ ಅವ್ರಿಗೆ ನಾವು ಈ ಒಂದು ಲೆವೆಲ್ಸ್ ನ ಡಿಸ್ಕ್ರೈಬ್ ಮಾಡ್ತಾ ಇರ್ತೀವಿ ಏನೇನ್ ಮಾಡ್ಬೇಕು. ಇನ್ನು ಬಿಗಿನರ್ಸ್ ಗೆ ಒಂದು ಎಜುಕೇಶನಲ್ ವಿಡಿಯೋ ಅಂತಾನೆ ಹೇಳ್ಬೋದು. ವಾಟ್ ಇಸ್ ಅ ಮಾರ್ಕೆಟ್ ಸಪೋರ್ಟ್, ವಾಟ್ ಇಸ್ ಅ ರೆಸಿಸ್ಟೆನ್ಸ್. ನಾನು ನಿಮ್ಗೆ ಹೇಳಿದೆ ಯಾಕೆ ಮಾರ್ಕೆಟ್ ಅಲ್ಲಿ 690 ಬಂದ್ಮೇಲೆ 740 ಆದ್ಮೇಲೆ ನೀವು ಕಾಲ್ ನ ಬೈ ಮಾಡಿ, ಅಲ್ಲಿವರೆಗೂ ಮಾಡಬೇಡಿ. ಇದೆಲ್ಲ ಒಂದು ಟೆಕ್ನಿಕಲ್ ಲೆವೆಲ್ಸ್ ಅಂತ ಕರಿತೀವಿ. ಈ ಒಂದು ಟೆಕ್ನಿಕಲ್ ಲೆವೆಲ್ಸ್ ಹಾಗೆ ಟೆಕ್ನಿಕಲ್ ಬಿಹೇವಿಯರ್ಸ್ ಮೇಲೆ ನಿಮ್ಮ ಎಂಟ್ರಿ ಮತ್ತೆ ಸ್ಟಾಪ್ ಲಾಸ್ ರಿಸ್ಕ್ ರಿವಾರ್ಡ್ ಎಲ್ಲ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಇಟ್ಸ್ ಕಂಪ್ಲೀಟ್ಲಿ ರಿಸ್ಕ್ ಇನ್ವಾಲ್ವ್ ಆಗಿರೋದ್ರಿಂದ ನಾವಿವಾಗ ನಾವು ನೋಡ್ತಾ ಇದೀವಿ ನೋಡಿ. ಜಸ್ಟ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದೀನಿ, ಇದು ಪುಟ್ ಅಂತ ಕರಿತೀವಿ. ಒನ್ ಡೈರೆಕ್ಷನ್ ಅಲ್ಲಿ ಯಾರೋ ಒಬ್ರು ಇಲ್ಲಿ ಎಂಟ್ರಿ ತಗೊಂಡ್ರು, ಅರೌಂಡ್ ಮಾರ್ಕೆಟ್ ಅಲ್ಲಿ 90 ರೂಪೀಸ್ ಇಂದ 130 ರೂಪೀಸ್ ಹೋಗಿದೆ. 130 ರೂಪೀಸ್ ಮೂವ್ ಆಯ್ತು ಅಂತ ಹೇಳಿದ್ರೆ 85 ರೂಪೀಸ್ ಇಂದ ಅರೌಂಡ್ 45 ರೂಪೀಸ್ ಪ್ರಾಫಿಟ್ ಬಂತು ಅಲ್ವಾ. ಇಂಟು 75 ಅಂತ ಹೇಳಿದ್ರೆ ಒಂದು 3K. ಯಾರು ಕರೆಕ್ಟ್ ಆಗಿ ಪುಟ್ಟೆ ತಗೊಂಡಿದ್ರೆ ಅವ್ರಿಗೆ ಖುಷಿ ಆಯ್ತು. ಸಪೋಸ್ ನಿಮ್ಗೆ ಗೊತ್ತಿಲ್ದಿರ ಇದನ್ನ ಕಾಲ್ ಅಂತ ತಗೊಂಡಿದ್ರೆ ಸೇಮ್ ಪಾಯಿಂಟ್ ಅಲ್ಲಿ ಮಾರ್ಕೆಟ್ 90 ರೂಪೀಸ್ ಇಂದ 60 ರೂಪೀಸ್ ಬಂದಿತ್ತು ಅಂದ್ರೆ ಒಂದು ಲಾಟ್ಗೆ 2.2K ಕಳ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾರು ಬಿಗಿನರ್ಸ್ ಇದ್ದೀರಾ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ಐಡಿಯಾ ಇಲ್ಲ ಅಂತ ಹೇಳಿದ್ರೆ ಬೇಸಿಕ್ ಆಗಿ ಕಾಲ್ ಅಂದ್ರೆ ಏನು, ಪುಟ್ ಅಂದ್ರೆ ಏನು, ವಾಟ್ ಇಸ್ ಅ ಮಾರ್ಕೆಟ್, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಈ ಕ್ವೈರೀಸ್ ಇರೋರು ಎಲ್ಲರಿಗೂ ಒಂದು ಫ್ರೀ ಸೆಮಿನಾರ್ ಕಂಡಕ್ಟ್ ಮಾಡ್ತೀವಿ. ಅವಾಗ ನೀವು ಜಾಯಿನ್ ಆಗಿ ಆ ಫ್ರೀ ಸೆಮಿನಾರ್ ಅಲ್ಲಿ ತಿಳ್ಕೊಳ್ಳಿ. ಏನು ಗೊತ್ತಿದ್ರ ಯಾವುದೇ ರೀತಿ ಆಕ್ಷನ್ಸ್ ತಗೋಬೇಡಿ ಅಂತ ಹೇಳ್ತಾ ಸರಕ್ ಇನ್ನು ಬ್ಯಾಂಕ್ ನಿಫ್ಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡಿ, ಬ್ಯಾಂಕ್ ನಿಫ್ಟಿ ಕಡೆ ನಾವು ನೋಡೋದಾದ್ರೆ ಕೆಲವೊಂದು ಲೆವೆಲ್ಸ್ ಹಾಗೆ ಕೆಲವೊಂದು ಸ್ಟ್ರೈಕ್ ನ ಕೊಡಕ್ ಹೋಗ್ತಾ ಇದೀನಿ. ಸೊ ಕಂಪ್ಲೀಟ್ ವಿಡಿಯೋನ ಎಂಡ್ ಆಗೋವರೆಗೂ ನೋಡಿ. ಇನ್ನು ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ 34,450 ಇಂದ 34,650 ನಾವು ಸೈಡ್ ವೇಸ್ ಅಂತ ಕರಿತೀವಿ. ಕರೆಂಟ್ಲಿ ಮಾರ್ಕೆಟ್ ನಾವು ನೋಡೋದಾದ್ರೆ 34,600 ರೇಂಜ್ ಅಲ್ಲೇ ನಿಂತ್ಕೊಂಡಿದೆ. ಇನ್ನೊಂದು 50 ಪಾಯಿಂಟ್ ಇದೆ ಮಾರ್ಕೆಟ್ ಅಲ್ಲಿ ಒಂದು ರೇಂಜ್ ಅಲ್ಲಿ ಬ್ರೇಕ್ ಆಗೋದಕ್ಕೆ. ಹಾಗಾದ್ರೆ 650 ಬ್ರೇಕ್ ಆಗಿದ ತಕ್ಷಣ ನಾನು ತಗೊಳ್ಬೋದಾ? ಎಸ್, ಡೆಫಿನೆಟ್ ಆಗಿ 650 700 ಬ್ರೇಕ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ. ನಾಳೆ ಓಪನಿಂಗ್ ಅಲ್ಲೇ ಬ್ರೇಕ್ ಆಗ್ತಾ ಇದೆ ಅಂದ್ರು ತಗೊಳ್ಬಹುದು. ನಿಮ್ಮ ಫಸ್ಟ್ ರೆಸಿಸ್ಟೆನ್ಸ್ ಬಂದು 34,900.
ಒಂದು 300 ಪಾಯಿಂಟ್ ನೀವು ಕಂಫರ್ಟ್ ಆಗಿ ಕ್ಯಾಚ್ ಮಾಡ್ಕೊಳ್ಬಹುದು. 34,650 ಬ್ರೇಕ್ ಆಗ್ತಾ ಇದೆ ಅಂದ್ರೆ ತಗೊಳ್ಳಿ. 34,900, 35,100 ವರೆಗೂ ತಗೊಳ್ಳಿ. ಒಂದ್ಸರಿ ಮಾರ್ಕೆಟ್ 35,100 ಹತ್ರ ಬಂತು ಅಂದ್ರೆ ಈ ಒಂದು 2 ಪಾಯಿಂಟ್ ಅಲ್ಲಿ ಅಂದ್ರೆ 34,900 ಇಂದ 35,100 ಅನ್ನೋದು ಸೈಡ್ ವೇಸ್ ಅಂತ ಕರಿತೀವಿ. ಇವತ್ತೇನಿಲ್ಲಿ ಕ್ರಿಯೇಟ್ ಆಗಿದೆ ಇದು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸೈಡ್ ವೇಸ್ ಅಂದ್ರೆ ಅದು ಅಪ್ ಅಂತಾನೂ ಕನ್ಸಿಡರ್ ಮಾಡಕ್ಕಾಗಲ್ಲ, ಡೌನ್ ಅಂತಾನೂ ಕನ್ಸಿಡರ್ ಮಾಡಕ್ಕಾಗಲ್ಲ. ನೀವು ಯಾವ ಡೈರೆಕ್ಷನ್ ಅಲ್ಲೂ ಪಾರ್ಟಿಸಿಪೇಟ್ ಮಾಡಕ್ಕಾಗಲ್ಲ. ಸಪೋಸ್ ನೀವೇನಾದ್ರೂ ಅಪ್ ಆಗುತ್ತೆ ಅಂತ ನೀವು ತಗೊಂಡ್ಬಿಟ್ರಿ ಅನ್ಕೊಳ್ಳಿ, ಏನ್ ಡೌನ್ ಬರುತ್ತೆ. ಲಾಸ್ ಆಯ್ತು ಅಂತ ಈಚೆ ಬರಕ್ ಹೋದ್ರೆ ಸ್ವಲ್ಪ ರಿಕವರ್ ಆಗುತ್ತೆ. ಈ ಆಕ್ಷನ್ ಆಗೋದ್ರಿಂದ ಯಾರಿಗೆಲ್ಲ ಬಿಗಿನರ್ಸ್ ಇದ್ರ ಈ ಸೈಡ್ ವೇಸ್ ಝೋನ್ ಅಲ್ಲಿ ಟ್ರೇಡ್ ಮಾಡಬೇಡಿ ಅಂತ ಈ ನಂಬರ್ ಕೊಟ್ಟಿರ್ತೀವಿ. ಸೊ ದಿಸ್ ಆರ್ ಪಾಯಿಂಟ್ ನೋಡ್ಕೊಳ್ಬೇಕು. ಇನ್ನು ಮಾರ್ಕೆಟ್ ಅಲ್ಲಿ ಹೇಗೆ ಗ್ಯಾಪ್ ಅಪ್ ಆಯ್ತು ಅಂದ್ರೆ ನಾಳೆ ಮಾರ್ಕೆಟ್ ಓಪನಿಂಗ್ ಸೆಂಟಿಮೆಂಟ್, ಇನ್ನು ಮಾರ್ಕೆಟ್ ಅಲ್ಲಿ ಡೌನ್ ಸ್ಟಾರ್ಟ್ ಆಯ್ತು ಅಂದ್ರೆ ನಾಳೆ ಮಾರ್ಕೆಟ್ ಅಲ್ಲಿ 34,450 ದಟ್ ಇಸ್ ಅ ಸಪೋರ್ಟ್ ಲೆವೆಲ್. ನಾಳೆ ಓಪನಿಂಗ್ ಅಲ್ಲೇ ಬಂತು ಅಂದ್ರೆ 34,450 ಬರೋವರೆಗೂ ವೇಟ್ ಮಾಡಿ. ಇಮಿಡಿಯೇಟ್ ಆಗಿ ಪುಟ್ ಅಂತ ಕನ್ಸಿಡರ್ ಮಾಡಬೇಡಿ. ನಿಫ್ಟಿಯಲ್ಲಿ ಏನ್ ಹೇಳಿದ್ವಿ, ಈ ಸಪೋರ್ಟ್ ಬ್ರೇಕ್ ಆದ್ರೆ ಕಂಟಿನ್ಯೂ ಪುಟ್ ಅಂತ ಡಿಸೈಡ್ ಮಾಡಿ ಅಂತ. ಆದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ 34,300 ಬರೋವರೆಗೂ ಸ್ವಲ್ಪ ವೇಟ್ ಮಾಡಿ. ಒನ್ಸ್ 34,300 ಬ್ರೇಕ್ ಆಯ್ತು ಅನ್ಕೊಳ್ಳಿ, ಇಟ್ಸ್ ಆಸಮ್ ಮಾರ್ಕೆಟ್. ನಾಳೆ ಮಾರ್ಕೆಟ್ ಪ್ಯಾಟರ್ನ್ ನೋಡಿ ಹೀಗೆ ಇರುತ್ತೆ. ಡೌನ್ ಬಂತು ಅನ್ಕೊಳ್ಳಿ, 34,300 ಫಸ್ಟ್ ಬಂದು ಟಚ್ ಆಗುತ್ತೆ. ಇಲ್ಲಿ 34,300 ಸ್ವಲ್ಪ ಮೇಲೆ ಹೋಗಿ ಸೆಕೆಂಡ್ ಟೈಮ್ 300 ಬರ್ತಾ ಇದೆ ಅಂದ್ರೆ ಬಿಂದಾಸ್ ಆಗಿ ತಗೊಳ್ಳಿ. ಪುಟ್ಟಲ್ಲಿ ಇಟ್ಸ್ ಎ ಬಿಗ್ ಆಪರ್ಚುನಿಟಿ ಇರುತ್ತೆ. ಸೊ ಇದು ಬಿಗ್ ಮಾರ್ಕೆಟ್ ಫಾಲ್ ಆಗಿದ ತಕ್ಷಣ 33,600 ವರೆಗೂ ನಾಳೆ ಬಿಗ್ ಫಾಲ್ ಬ್ಯಾಂಕ್ ನಿಫ್ಟಿಯಲ್ಲಿ ಇದೆ, ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಇದು ಮಾರ್ಕೆಟ್ ಅಲ್ಲಿ ನೀವು ಹೇಗ್ ತಗೊಳ್ಬೇಕು ಅಂತ. ಇನ್ನು ಮಾರ್ಕೆಟ್ ಅಲ್ಲಿ ಕೆಲವೊಂದು ಸ್ಟ್ರೈಕ್ ಬಗ್ಗೆ ಮಾತಾಡಕ್ ಹೋಗ್ತಾ ಇದೀನಿ. ನನಗೆ ಗೊತ್ತಿದೆ ಕೆಲವರು ವೇಟ್ ಮಾಡ್ತಾ ಇರ್ತಾರೆ, ಸರ್ ಯಾವ್ದಾದ್ರು 1,000, 2,000 ರಿಸ್ಕ್ ಅಲ್ಲಿ ಯಾವ್ದಾದ್ರು ಸ್ಟಾಕ್ ಆಪ್ಷನ್ಸ್ ಕೊಡ್ತೀರಾ ಅಥವಾ ಆಪ್ಷನ್ಸ್ ಕೊಡ್ತೀರಾ ಅಂತ. ಹಾಗಾದ್ರೆ ಇಲ್ಲಿ ನೋಡೋಣ, ಗುಡ್ ಟೈಮ್ ಯಾವಾಗ ಚೆನ್ನಾಗಿರುತ್ತೆ ನಾಳೆ ಮಾರ್ಕೆಟ್ ಅಲ್ಲಿ ಅಂದ್ರೆ ಓಪನಿಂಗ್ ಅಲ್ಲಿ ಟ್ರೇಡ್ ಮಾಡಕ್ಕೆ ಗುಡ್ ಟೆಕ್ನಿಕಲ್ ಲೆವೆಲ್ಸ್ ಜೊತೆಗೆ ಒನ್ ಮೋರ್ ಚಾಲೆಂಜ್ ಇರುತ್ತೆ, ಪ್ರೀಮಿಯಂ ಅಂತ ಕರಿತೀವಿ. ಉದಾಹರಣೆಗೆ ಇವಾಗ ತಾನೇ ನಾನು ಮಾತಾಡಿದೆ, ನಾನು 80 ರೂಪಾಯಿ ನಾನು ತಗೊಂಡು 100 ರೂಪಾಯಿ ಮಾರ್ಬೇಕು ಒಂದು ವಸ್ತು ಅಂತ ಹೇಳಿದ್ರೆ, ಎಸ್ ನಾಳೆ ಆ ವಸ್ತು ಓಪನಿಂಗ್ ಅಲ್ಲೇ 100 ರೂಪಾಯಿ ಇದ್ರೆ ನಾನು 100 ರೂಪಾಯಿಗೆ ತಗೊಂಡು ಯಾವ ಪ್ರೈಸ್ಗೆ ಸೇಲ್ ಮಾಡಕ್ಕಾಗತ್ತೆ ಯೋಚನೆ ಮಾಡಿ. ನಾನು ಆಸ್ ಅ ಬಿಸ್ನೆಸ್ ಆಗಿ 80 ರೂಪಾಯಿ ತಗೊಂಡು 100 ರೂಪಾಯಿ ಮಾರಿದ್ರೆ ಒಂದು ಪ್ರಾಫಿಟ್ ಮಾರ್ಜಿನ್ ನಾನು ಇಟ್ಕೊಳ್ಬಹುದು. ಡೈರೆಕ್ಟ್ ಆಗಿ 100 ರೂಪಾಯಿ ನಾನು ಇನ್ನೊಬ್ಬರ ಹತ್ರ ಬೈ ಮಾಡ್ತಾ ಇದ್ದೀನಿ, 100 ರೂಪಾಯಿ ಮೇಲೆ ಸೆಲ್ ಮಾಡ್ಬೇಕಂದ್ರೆ ಆ ವಸ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂನೇ 100 ಆದಾಗ ನನಗೆ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, ರಿಸ್ಕ್ ಅಲ್ಲಿ ಇರ್ತೀನಿ. ಸೊ ಅದೇ ತರಾನೇ ಆಪ್ಷನ್ ಎಕ್ಸ್ಪೈರಿ ಅಂತ ಹೇಳಿದ್ರೆ ಕೆಲವೊಬ್ಬರಿಗೆ ಅರ್ಥ ಆಗ್ತಾ ಇರುತ್ತೆ ನಾನು ಮಾತಾಡ್ತಾ ಇರೋದು, ಕೆಲವೊಬ್ರಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಕನ್ಫ್ಯೂಷನ್ ತಗೋಬೇಡಿ. ಓಕೆ, ಗುಡ್ ಟೈಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ 1:20 PM ಗೆ. ಇದು ಯಾವುದೇ ಒಂದು ಅಸ್ಟ್ರಾಲಜಿ ಟೈಮ್ ಅಲ್ಲ, ಕೆಲವೊಂದು ಡಾಟಾಸ್ ಕೆಲವೊಂದು ಟೆಕ್ನಿಕಲ್ ಲೆವೆಲ್ಸ್ ಮೀಟ್ ಮಾಡೋ ಟೈಮ್ 1:20 ಗೆ ಮಾರ್ಕೆಟ್ ಅಲ್ಲಿ ಇಟ್ಸ್ ಎ ಗುಡ್ ಮೂಮೆಂಟ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಈಗ ಇಲ್ಲಿ ಕೆಲವೊಂದು ಸ್ಟ್ರೈಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇನ್ ಕೇಸ್ ಬ್ಯಾಂಕ್ ನಿಫ್ಟಿ ಬಿಫೋರ್ 10 o'clock ಒಳಗಡೆ ಅಟ್ ಎನಿ ಪಾರ್ಟ್ ಆಫ್ ದ ಟೈಮ್ 34,300 ಹತ್ರ ಟ್ರೇಡ್ ಆಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಆಗ ನಾವು ಮಾಡ್ಬೇಕಾಗಿರೋದು 34,400 ಕಾಲ್, ಹಾಗೆ 34,300 ಪುಟ್ ಅಂತ ಕರಿತೀವಿ. 300 ಪುಟ್ ಇದನ್ನ ನೀವು ಅವಾಗ ಮಾರ್ಕೆಟ್ ಅಲ್ಲಿ ಏನಾದ್ರೂ ಪ್ರೈಸ್ ಇರ್ಬೋದು. ಬ್ಯಾಂಕ್ ನಿಫ್ಟಿ 34,300 ಇಲ್ಲಿ LTP ನೋಡ್ತೀರಾ, ಅವಾಗ ಮಾರ್ಕೆಟ್ ಅಲ್ಲಿ 2 ಸ್ಟ್ರೈಕ್ ಪ್ರೈಸ್ ಹಾಕೊಳ್ಳಿ. ಆ ಟೈಮ್ ಅಲ್ಲಿ ಮಾರ್ಕೆಟ್ 60 ರೇಂಜ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅನ್ಕೊಳ್ಳಿ, 60 to 70 ಎಲ್ಲೇ ಟ್ರೇಡ್ ಆಗ್ತಾ ಇದೆ ಅಂದ್ರೆ 30 ರೂಪೀಸ್ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಯಾವ್ದಾದ್ರು ಒಂದೇ ಕಾಲ್ ಅಥವಾ ಪುಟ್ ಅಂತ ಕರಿತೀವಿ. ಈ 2 ಸ್ಟ್ರೈಕ್ ಅಲ್ಲಿ ಯಾವ್ದು ಫಸ್ಟ್ ಈ ಕ್ರೈಟೇರಿಯಾ ಮ್ಯಾಚ್ ಆಗುತ್ತೆ ತಗೊಳ್ಳಿ, ಸ್ಮಾಲ್ ರಿಸ್ಕ್ ಇಟ್ಕೊಳ್ಳಿ, ಅಲ್ಲಿಂದ ಮಾರ್ಕೆಟ್ ಟಾರ್ಗೆಟ್ಸ್. ಓಕೆನಾ, 2 ಬೈ ಮಾಡಕ್ ಹೋಗ್ಬೇಡಿ. ಇದು ಫಸ್ಟ್. ಇನ್ ಕೇಸ್ 10 ಗಂಟೆ ಒಳಗಡೆ ಆಗ್ಲಿಲ್ಲಪ್ಪ, ಈಗ 2 ಗಂಟೆಯಿಂದ 2:45 ಒಳಗಡೆ ಇದೇ ರೇಂಜ್ ಅಲ್ಲಿ ಇತ್ತು ಅನ್ಕೊಳ್ಳಿ 34,300ಗೆ, ದೆನ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಒನ್ ಆಫ್ ದ ಗುಡ್ ಪಾಯಿಂಟ್ ಇಲ್ಲಿ ನೀವು ಎರಡನ್ನೂ ತಗೊಳ್ಬಹುದು. 34,400 ಕಾಲ್, 34,200 ಪುಟ್ ಎರಡು ತಗೊಳ್ತೀನಿ ಅಂದ್ರೆ 40 + 40 80 ರೂಪೀಸ್ ಅಂತ ಹೇಳಿದ್ರೆ ಇಂಟು 25 ಅರೌಂಡ್ ಮಾರ್ಕೆಟ್ ಅಲ್ಲಿ 2K ಇನ್ವೆಸ್ಟ್ಮೆಂಟ್ ನಿಮ್ಗೆ ಬೇಕಾಗುತ್ತೆ. ನೀವು ಮಾನಿಟರ್ ಮಾಡ್ಲಿಲ್ಲ ಅಥವಾ ಮರ್ತೋಗ್ಬಿಟ್ರಿ ಅಂದ್ರೆ ಮ್ಯಾಕ್ಸಿಮಮ್ ನಿಮ್ಗೆ ಲಾಸ್ ಆಗೋದು ಪರ್ ಲಾಟ್ಗೆ 2,000 ರೂಪೀಸ್. ಪ್ಲಾನ್ ಮಾಡ್ಕೊಳ್ಳಿ. ಸೊ ದಿಸ್ ದ ಪಾಯಿಂಟ್. ಇನ್ನು ಮಾರ್ಕೆಟ್ ಅಲ್ಲಿ 34,300 ಹತ್ರ ಇದ್ರೆ ಓಕೆ, ಸಮ್ ಟೈಮ್ 34,800 ಹತ್ರ ಇದ್ರೆ ಏನ್ ಮಾಡ್ಬೇಕು, ಅವಾಗ 2 ಸ್ಟ್ರೈಕ್ ಕೊಟ್ಟಿದ್ದೀನಿ. 34,900, 34,700 ಕೊಟ್ಟಿದ್ದೀನಿ, ಎಂಟ್ರಿ ಪ್ರೈಸಸ್ ಕೊಟ್ಟಿದ್ದೀನಿ. ಸೊ ರೈಟ್ ಫ್ರೆಂಡ್ಸ್, ಇದು June 24ಗೆ ಮಾರ್ಕೆಟ್ ಮಂತ್ಲಿ ಎಕ್ಸ್ಪೈರಿ ಆಗ್ತಾ ಇರೋದ್ರಿಂದ ಕೆಲವೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಕೊಟ್ಟಿದ್ದೀನಿ. ಇನ್ನು ಲೈವ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಏನಾದ್ರು ಇನ್ಫಾರ್ಮೇಶನ್ಸ್ ಬೇಕು ಅಂತ ಹೇಳಿದ್ರೆ, ಏನಾದ್ರು ತುಂಬಾ ಅಕ್ಯುರಸಿ ಆಗಿದ್ದು ಎಸ್ ಟ್ರೇಡ್ ಮಾಡೋದಕ್ಕೆ ಎಲಿಜಿಬಲ್ ಇದೆ ಮಾಡ್ಬೋದು ಅಂತ ಅನ್ಸಿದ್ರೆ ಟೆಲಿಗ್ರಾಮ್ ಅಲ್ಲಿ ನಾವು ಪೋಸ್ಟ್ ಮಾಡ್ತೀವಿ. ಆ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದಾಗ ಅದನ್ನು ನೀವು ಫಾಲೋ ಮಾಡಬಹುದು. ಆ ಟೆಲಿಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದಾಗ ಏನಾದ್ರು ಡೌಟ್ಸ್ ಇದ್ರು ನೀವು ಕಾಲ್ ಬ್ಯಾಕ್ ಮಾಡಬಹುದು ಅಂತ ಹೇಳ್ತಾ ಇದೀನಿ. ಅಥವಾ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ಗೆ SMS ಮಾಡಿ ಈ ತರ ಪೊಸಿಷನ್ ಸ್ಟಕ್ ಆಗಿದ್ದೀನಿ ಏನ್ ಮಾಡ್ಬೇಕು ಅಂತ. ಆ ಟೈಮ್ ಅಲ್ಲಿ ನಿಮ್ಗೆ ಏನ್ ಹೆಲ್ಪ್ ಮಾಡಕ್ಕಾಗುತ್ತೆ, ನಮ್ ಕಡೆಯಿಂದ ಟೆಕ್ನಿಕಲಿ ಏನ್ ಸಪೋರ್ಟ್ ಕೊಡಕ್ಕಾಗುತ್ತೆ ಆ ಸಪೋರ್ಟ್ ಕೊಡಕ್ಕಾಗುತ್ತೆ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ
ವಿಡಿಯೋ ನೋಡಿದೀರಾ, ಇನ್ಫಾರ್ಮೇಶನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಯಾರೆಲ್ಲ ಟ್ರೇಡ್ ಮಾಡ್ತಾ ಇದಾರೆ ಅವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಕ್ಲೋಸ್ ಮಾಡ್ತಾ ಇದೀನಿ. ಇನ್ಫಾರ್ಮೇಶನ್ ಆಕ್ಷನ್ ಆಗಿ ತಗೊಂಡು ನಾಳೆ ಎಷ್ಟು ಜನ ಪ್ರಾಫಿಟ್ ಅಲ್ಲಿ ಇರ್ತೀರಾ ಅಂತ ನೋಡೋಣ. ಹಾಗೆ ಇನ್ಫಾರ್ಮೇಶನ್ ರಾಂಗ್ ಆಗಿ ತಗೊಂಡು ಎಷ್ಟು ಜನ ನೆಗೆಟಿವ್ ಆಗಿರ್ತೀರಾ ಅಂತಾನು ನೋಡೋಣ ಅಂತ ಹೇಳ್ತಾ, ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಆಲ್ ದ ಬೆಸ್ಟ್. ಸೊ ಎಕ್ಸ್ಪೈರಿ ಟ್ರೇಡ್ ಸಖತ್ತಾಗಿರ್ಲಿ, ಪ್ರತಿಯೊಬ್ಬರು ಪ್ರಾಫಿಟ್ ಮಾಡಿ ಅಂತ ಹೇಳ್ತಾ, ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಬೈ ಬೈ.